Hi, good evening. Welcome to CADNEST. Today's topic is plan execution, door window placing and ventilator placing. So already in a before class we have gone with the template creation, layer management, unit setting. So I have opened the template file, that is one unit setting file I have opened here. So directly I'll start with the plan. So here I have taken one reference. So ಇಲ್ಲಿ ಒಂದು reference plan ನ ತಗೊಂಡಿದ್ದೀನಿ. So ಇದನ್ನ ನಾನು ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಇಂಡಿಕೇಟ್ ಮಾಡ್ತೀನಿ. ಸೊ ಫಸ್ಟ್ ನಾನು ಇಲ್ಲಿ ಟೋಟಲ್ ಡೈಮೆನ್ಷನ್ ಏನಿದೆ ಅಂತ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಸೊ ನಾನು ಏನು ಮಾಡ್ಬೋದು ಇಲ್ಲಿ ಅಂದ್ರೆ ಎಕ್ಸ್ಪ್ಲೈನ್ ಇಂದ ವರ್ಕ್ ಸ್ಟಾರ್ಟ್ ಮಾಡ್ಬೋದು. ದಟ್ ಈಸ್ ಶಾರ್ಟ್ಕಟ್ ಎಕ್ಸೆಲ್. ಎಕ್ಸೆಲ್ ಅಂತ ಎಂಟರ್ ಮಾಡ್ಕೊಂತೀರಾ. ಒನ್ ಹಾರಿಜಾಂಟಲ್. ಸೊ ಇದು ಲೇಯರ್ ಯಾವ್ದ್ರಲ್ಲಿ ಇರುತ್ತೆ, ವಾಲ್ ಲೇಯರ್ ಅಲ್ಲಿ. ಫಸ್ಟ್ ನಾನು ವಾಲ್ ಡ್ರಾ ಮಾಡ್ಕೊಂತೀನಿ ಅಂದ್ರೆ ವಾಲ್ ಲೇಯರ್ ಅಲ್ಲಿ ಇರುತ್ತೆ. ಒನ್ ಹಾರಿಜಾಂಟಲ್, ಒನ್ ವರ್ಟಿಕಲ್ ಲೈನ್ ಇಂಡಿಕೇಟ್ ಮಾಡ್ಕೊಂಡೆ. ನೆಕ್ಸ್ಟ್ ವಾಲ್ ಥಿಕ್ನೆಸ್ ಸ್ಪೆಸಿಫೈ ಆಗಬೇಕು. ಸೊ ಇಲ್ಲಿ ಮೇನ್ ವಾಲ್ಸ್ ಎಲ್ಲ 9 ಇಂಚು, ಇಂಟೀರಿಯರ್ ವಾಲ್ಸ್ ಎಲ್ಲ 4 ಇಂಚ್ ಅಂತ ಕನ್ಸಿಡರ್ ಮಾಡೋಣ. ಸೊ ಔಟ್ಸೈಡ್ ಆಫ್ 9 inch, offset of 9 inch. ಸೊ ನನಗೆ ಜಸ್ಟ್ ಈ ಕಡೆ ಲೈನ್ಸ್ ನೆಸಿಟಿ ಇಲ್ಲ, ಇದನ್ನ ಟ್ರಿಮ್ ಮಾಡ್ಕೊಂಡ್ಬಿಡ್ತೀನಿ. ನೆಕ್ಸ್ಟ್ ರೂಮ್ ಸೈಜ್ ಬರೋಣ. ರೂಮ್ ಸೈಜ್ ಬಂದು 12 feet 7.5 inch by 11 feet 7.5 inch by 12 feet ಅಂತ ಇದೆ. ಸೊ ಫಸ್ಟ್ ಡೈಮೆನ್ಷನ್ ಯಾವಾಗಲೂ ಹಾರಿಜಾಂಟಲಿ ವಿಡ್ತ್ ವೈಸ್ ಇರುತ್ತೆ, ನೆಕ್ಸ್ಟ್ ಡೈಮೆನ್ಷನ್ ಹೈಟ್ ವೈಸ್ ಇರುತ್ತೆ. ಸೊ 11 feet, ಆಫ್ಸೆಟ್ ಆಫ್ 11 feet 7.5 inches. That will be from this side. And next will be offset wall thickness, that is 4 inch. Next dimension 12 again 11 feet 6 inches. 11 feet 6 inches. And next wall thickness, that is 9 inch. 9 inch ಅಂತ ಕನ್ಸಿಡರ್ ಆಗುತ್ತೆ. ಆಫ್ಸೆಟ್ ಕೊಡಿ. ಸೊ ಈಗ ಎಂಡ್ ವಾಲ್ ಸಿಕ್ಮೇಲೆ ಈ ಲೈನ್ಸ್ ಕೂಡ ರಿಮೂವ್ ಮಾಡ್ಕೊಳ್ಬೋದು. ನಾವು ಟ್ರಿಮ್ ಯೂಸ್ ಮಾಡಿಬಿಟ್ಟು ಈ ಲೈನ್ಸ್ನ ಟ್ರಿಮ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಹೈಟ್. ಈ ಹೈಟ್ ಬಂದು 12 feet ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಆಫ್ಸೆಟ್ ಆಫ್ 12 feet. And next wall thickness as usual 4 inch. And next ಏನು ಮಾಡೋಣ ಇಲ್ಲಿ ಅಂತಂದ್ರೆ ಸ್ವಲ್ಪ ಝೂಮಿಂಗ್ ತಗೊಂತೀನಿ. ಈ ರೂಮ್ 8 feet 3 inches by 4 feet 6 inch ಅಂತ ಕೊಟ್ಟಿದ್ದಾರೆ. ಸೊ ಆಫ್ಸೆಟ್ ಆಫ್ 8 feet 3 inches ಇಲ್ಲಿಂದ ಈ ಕಡೆ. ಆ್ಯಂಡ್ ನೆಕ್ಸ್ಟ್ ವಾಲ್ ಥಿಕ್ನೆಸ್ 4 inch ಮೆನ್ಷನ್ ಆಗುತ್ತೆ. ಆ್ಯಂಡ್ ಟ್ರಿಮ್ ಮಾಡಿಕೊಂಡು ಈ ಲೈನ್ಸ್ ಟ್ರಿಮ್ ಮಾಡ್ಕೊಳ್ಬೇಕು. ಹಾಗೇನೆ ಈ ಎಡ್ಜಸ್ ಎಲ್ಲ ಟ್ರಿಮ್ ಆಗ್ತಾ ಹೋಗ್ಬೇಕು. ಕಂಪ್ಲೀಟ್ ಓಪನ್ ಗ್ಯಾಪ್ ಕೊಟ್ಟಿರುತ್ತೆ. ಈ ಲೈನ್ಸ್ ಕೂಡ ಟ್ರಿಮ್ ಮಾಡ್ಕೊಳ್ಬೇಕು. ಈ ಲೈನ್ಸ್ ಕೂಡ ನೆಸೆಸಿಟಿ ಇಲ್ಲ, ರಿಮೂವ್ ಮಾಡಿಕೊಂಡೆ. ಈಗ ಈ ಡೆಪ್ತ್ ಇದೆ 4 feet 6 inch. ಸೊ ಆಫ್ಸೈಡ್ ಆಫ್ ಡೆಪ್ತ್ 4 feet 6 inch. And then wall thickness 4 inches.
ನೆಕ್ಸ್ಟ್ ಇಸ್ ಸೇಮ್ ದಿಸ್ ಸೈಡ್ 4 ಫೀಟ್ 6 ಇಂಚ್ ವಿಡ್ ಸೇಮ್ ಲೆವೆಲ್ ಅಲ್ಲಿ ಬರುತ್ತೆ. ಈ ವಿಡ್ತ್ ಚೇಂಜ್ ಆಗುತ್ತೆ. 8 ಫೀಟ್ 1.5 ಇಂಚಸ್ ಅಂತ ಇದೆ. ಸೊ ಆಫ್ಸೆಟ್ ಆಫ್ 8 ಫೀಟ್ 1.5 ಇಂಚಸ್ offset of 8 feet 1.5 inches ಇಲ್ಲಿಂದ ಈ ಕಡೆ. and next wall thickness ಬರುತ್ತೆ 4 inch. depth ಸಿಮಿಲರ್ ಇರೋದ್ರಿಂದ ಇದನ್ನ ಎಕ್ಸ್ಟೆಂಡ್ ಮಾಡ್ಕೊಂಡು ಟ್ರಿಮ್ ಮಾಡ್ಕೊಂಡು ಹೋಗ್ಬೋದು ನೀವು. ಈ ಲೈನ್ಸ್ ಟ್ರಿಮ್ ಮಾಡ್ಕೊಂಡು ಹೋಗ್ಬೋದು. ಈ ಕಡೆ ಈ ಲೈನ್ಸ್ ಕೂಡ ಟ್ರಿಮ್ ಮಾಡ್ಕೊಂಡು ಹೋಗಿ. ಕಮಿಂಗ್ ಟು ನೆಕ್ಸ್ಟ್ ಪಾರ್ಟ್, ದಟ್ ಈಸ್ ಕಂಪ್ಲೀಟ್ ಒಂದೇ ರೂಮ್ ಬರೋದು. ಹೈಟ್ ಮಾತ್ರ ನಾನು ಆಫ್ಸೆಟ್ ಮಾಡಬೇಕಾಗಿರೋದಿಲ್ಲ. ದಟ್ ಈಸ್ 11 ಫೀಟ್. ಆಫ್ಸೆಟ್ ಆಫ್ 11 ಫೀಟ್ ಇಲ್ಲಿಂದ ಇದೇ ಸೇಮ್ ಎಕ್ಸ್ಟೆನ್ಷನ್ ಆಗುತ್ತೆ. ಅಂಡ್ ವಾಲ್ ಥಿಕ್ನೆಸ್ ನೋಡ್ಕೊಳ್ಳಿ 9 ಇಂಚ್ ಬರುತ್ತೆ. ಇದು ಮೇನ್ ವಾಲ್ ಬರುತ್ತೆ 9 ಇಂಚ್. ಸೊ ಆಫ್ಸೆಟ್ ಆಫ್ 9 ಇಂಚ್. ನೆಕ್ಸ್ಟ್ ಬಂದ್ಬಿಟ್ಟು 12 ಫೀಟ್ 6 ಇಂಚಸ್ ಇಲ್ಲಿಂದ ಈ ಕಡೆ. and next dimension 6 feet 8 inch vertically. 6 feet 8 inch ಈ ಡೈರೆಕ್ಷನ್ ಅಲ್ಲಿ. and next wall thickness 9 inch. and next wall thickness 4 inch. ಮೇನ್ ವಾಲ್ ಇರೋದ್ರಿಂದ 9 ಇಂಚ್ ಬರುತ್ತೆ. 9 ಇಂಚ್, ಇದು 9 ಇಂಚ್, ಇದು 9 ಇಂಚ್. ಈಗ ಎಕ್ಸ್ಟ್ರಾ ಲೈನ್ಸ್ ಅನ್ನ ಟ್ರಿಮ್ ಮಾಡ್ಕೊಂತೀರಾ. ಜಸ್ಟ್ ಅ ಸೆಕೆಂಡ್. ಓಕೆ, ಈಗ ನೆಕ್ಸ್ಟ್ ಎಲ್ಲ ವಾಲ್ಸ್ ಎಕ್ಸ್ಟ್ರಾ ಏನಿದೆ ಎಲ್ಲ ಟ್ರಿಮ್ ಮಾಡ್ಕೊಂಡ್ಬಿಡಿ. ಇದನ್ನ ಜಾಯಿನ್ ಮಾಡ್ಕೊಂಡು ಬಿಡ್ತಾ ಇದೀನಿ. ಅಂಡ್ ನೆಕ್ಸ್ಟ್ ಈ ಪಾರ್ಟ್ ಟ್ರಿಮ್ ಮಾಡ್ಕೊಂಡ್ಬಿಡ್ತೀನಿ. ಅಂಡ್ ಇಲ್ಲಿ ಏನೇನು ಎಡ್ಜಸ್ ಇದೆ ಇದು ಕೂಡ ಟ್ರಿಮ್ ಆಗುತ್ತೆ. ಸೊ ನೆಕ್ಸ್ಟ್ ಕಮಿಂಗ್ ಟು ಡೋರ್, ವಿಂಡೋ ಅಂಡ್ ವೆಂಟಿಲೇಟರ್ ಪಾರ್ಟ್. ಸೊ ಡೋರ್ ಡೈಮೆನ್ಷನ್ಸ್ ಇಲ್ಲಿ ಮೆನ್ಷನ್ ಮಾಡಿದ್ದಿದೆ ನಮಗೆ, ಏನ್ ವಿಡ್ತ್ ಇದೆ ಏನ್ ಹೈಟ್ ಇದೆ ಅಂತ. ಸೊ ಮೇನ್ ಡೋರ್ ಇಲ್ಲಿ ನಾನು ಯೂಸ್ ಮಾಡ್ತಿದ್ದೀನಿ 3 feet 3 inches by 6 feet 8 inches. and D2 ಅಂದ್ರೆ ಎಲ್ಲ ಬಾತ್ ಟಾಯ್ಲೆಟ್ ಪೋರ್ಷನ್ಸ್ ಅಲ್ಲಿ ಮಾತ್ರ ಮೆನ್ಷನ್ ಮಾಡಿದ್ದಾರೆ 2 feet 6 inches by 6 feet 8 inches. and ಅದರ್ D1 ಅಂದ್ರೆ ಆಲ್ ಎಂಟ್ರೀಸ್, ಬೆಡ್ರೂಮ್ ಎಂಟ್ರೀಸ್ ಎಲ್ಲ D1 ಮೆನ್ಷನ್ ಮಾಡಿದೆ 3 feet by 6 feet 8 inches. ಸೊ ಇದನ್ನ ನಾವು ಹೇಗೆ ರೆಪ್ರೆಸೆಂಟ್ ಮಾಡಬೇಕು ಅನ್ನೋದು ನೋಡ್ಕೊಳ್ಳೋಣ ಫಸ್ಟ್. ಸೊ ಪ್ಲಾನ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡಬೇಕು ಡೋರ್ ಅಂತ ಅಂದ್ರೆ ಜಸ್ಟ್ ವಿಡ್ತ್ಗಳು ಮಾತ್ರ ನಮಗೆ ನೆಸೆಸಿಟಿ ಇರುತ್ತೆ, ಹೈಟ್ ನೆಸೆಸಿಟಿ ಇಲ್ಲ. ಹೈಟ್ ಓನ್ಲಿ ಇನ್ ದಿ ಎಲಿವೇಶನ್ ಆರ್ ಸೆಕ್ಷನಲ್ ಪಾರ್ಟ್ ಆರ್ 3D ಪಾರ್ಟ್ ಅಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಸೊ ಈಗ ನಾನು ಒನ್ ಡೋರ್ ಪ್ಲೇಸ್ ಮಾಡಿಬಿಟ್ಟು ಇಂಡಿಕೇಟ್ ಮಾಡ್ತೀನಿ. ಫಸ್ಟ್ ಲೇಯರ್ನ ಚೇಂಜ್ ಮಾಡ್ಕೋಬೇಕಾಗುತ್ತೆ ಡೋರ್ ಅಂತ. ನೆಕ್ಸ್ಟ್ ಲೈನ್ ತಗೊಂಡು ಲೈನ್ ಡೈಮೆನ್ಷನ್ 3 feet ಡೋರ್ ಯೂಸ್ ಮಾಡ್ತಿದ್ದೀನಿ ಅಂದ್ರೆ 3 feet. ಸೇಮ್ ಥಿಂಗ್ ಈ ಕಡೆ ಕೊಡಬೇಕಾಗುತ್ತೆ, ಇದು ಕೂಡ 3 feet. ಫಸ್ಟ್ ನಾನು ಡ್ರಾ ಮಾಡಿಬಿಟ್ಟು ನೆಕ್ಸ್ಟ್ ಹೇಗೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಂಡ್ ಇದು 2 inch ಮೆನ್ಷನ್ ಮಾಡಿದ್ದೀನಿ.
and using arc, start and direction any arc ಯೂಸ್ ಮಾಡಿ ಈ ತರ ಆರ್ಕ್ ಕಂಪ್ಲೀಟ್ ಮಾಡ್ತೀರಾ. ಸೊ ಇದು ಏನು ಇಂಡಿಕೇಶನ್ ಅಂತ ನೋಡಿ, ಇದು ಡೋರ್ ವಿಡ್ತ್ ಇರುತ್ತೆ, ಇದು ಡೋರ್ ಪ್ಯಾನಲ್ ಇರುತ್ತೆ, ಇಲ್ಲೇನು ನಾವು ಡಬಲ್ ಲೈನ್ ಕೊಟ್ಟಿದ್ದೀವಿ ಇದು ಡೋರ್ ಪ್ಯಾನಲ್ ಥಿಕ್ನೆಸ್ ಇರುತ್ತೆ, ಆರ್ಕ್ ಬಂದು ಓಪನ್ ಕ್ಲೋಸ್ ಆಕ್ಸಿಸ್ ಇಂಡಿಕೇಶನ್ ಇರುತ್ತೆ. ಸೊ ಈ ತರ ಫಾರ್ಮ್ ಅಲ್ಲಿ ನಾವು ಒಂದು ಡೋರ್ನ ಕ್ರಿಯೇಟ್ ಮಾಡ್ತೀವಿ. ಅಂಡ್ ಇದನ್ನ ನಾವು ಹೇಗೆ ಬೇಕು ಡೈರೆಕ್ಷನ್ಸ್ ಪ್ರಕಾರ ಪ್ಲೇಸ್. ಎಕ್ಸಾಂಪಲ್ ನೋಡಿ, ಈ ರೂಮ್ ಇದೆ ಅಂದ್ರೆ ಇದರಲ್ಲಿ ಇನ್ಸೈಡ್ ಓಪನಿಂಗ್ ತರ ಇರಬೇಕು, ಡೋರ್ ಯಾವಾಗಲೂ ಇನ್ಸೈಡ್ ಓಪನಿಂಗ್ ತರ ಇರಬೇಕು ಅಂಡ್ ವಾಲ್ ಸೈಡ್ ಪ್ಯಾನಲ್ ಬರಬೇಕು. ಈಗ ಈ ರೂಮ್ ನೋಡಿ, ಈಗ ಎಂಟ್ರಿ ಇದೆ, ಸೊ ಇನ್ಸೈಡ್ ಓಪನಿಂಗ್ ವಾಲ್ಸ್ ಒನ್ ಫೇಸಿಂಗ್ ಅಲ್ಲಿ ಪ್ಯಾನಲ್ ಮೆನ್ಷನ್ ಮಾಡಿದ್ದಾರೆ. ಸೊ ಈ ತರ ಕನ್ಸಿಡರ್ ಮಾಡಬೇಕಾಗಿದೆ. ಅದಕ್ಕೋಸ್ಕರ ನಾವು ಡೋರ್ಸ್ ನ ಮಿರರ್ ಮಾಡಿ ಇಟ್ಕೊಳ್ಬಹುದು. ಡಿಫ್ರೆಂಟ್ ಫೇಸಿಂಗ್ ಅಲ್ಲಿ ಬೇಕಂದಾಗ ಮಿರರ್ ಮಾಡಿ ಇಟ್ಕೊಂಡ್ರೆ ಯೂಸ್ ಆಗುತ್ತೆ. ಅಂಡ್ ಇದನ್ನ ಹೇಗೆ ಪ್ಲೇಸ್ ಮಾಡ್ಕೊಂತೀರಾ ಅಂದ್ರೆ, ಕಾಪಿ ವಿತ್ ಒನ್ ಬೇಸ್ ಪಾಯಿಂಟ್, just a second. So copy, select object, on base point click ಮಾಡಿ, ಈ ಬೇಸ್ ಪಾಯಿಂಟ್ ಇಂದ ಇಲ್ಲಿ ಪ್ಲೇಸ್ ಎಕ್ಸಾಕ್ಟ್ಲಿ ಈ ವಿಡ್ತ್ ಗೆ ಪ್ಲೇಸ್ ಆಗ್ತಿದೆ ನನಗೆ. ಅಂಡ್ ಇವಾಗ ಟ್ರಿಮ್ ತಗೊಂಡ್ಬಿಟ್ಟು ಈ ಲೈನ್ಸ್ ಎಲ್ಲ ಟ್ರಿಮ್ ಮಾಡ್ಕೊಳ್ಬೇಕು. ಸೊ ಸೇಮ್ ವೇ ಈಗ ಈ ಡೈರೆಕ್ಷನ್ ಅಲ್ಲಿ, ಈಗ ಈ ರೂಮ್ ಅಲ್ಲಿ ಪ್ಲೇಸ್ ಮಾಡ್ಬೇಕಂದ್ರೆ ನನಗೆ ಈ ಡೈರೆಕ್ಷನ್ ಅಲ್ಲಿ ಇರೋದು ಪ್ಲೇಸ್ ಆಗುತ್ತೆ. ಕಾಪಿ ವಿತ್ ಒನ್ ಎಂಡ್ ಪಾಯಿಂಟ್, ಇದರಲ್ಲಿ ಪ್ಲೇಸ್ ಆಗುತ್ತೆ. ಅಂಡ್ ಟ್ರಿಮ್ ಯೂಸ್ ಮಾಡಿಬಿಟ್ಟು ಟ್ರಿಮ್ ಮಾಡ್ಕೊಂತೀರಾ. TR ಡಬಲ್ ಎಂಟರ್. ಸೊ ಈ ತರ ಡೋರ್ ಇಂಡಿಕೇಶನ್ ಆಯಿತು. ನೆಕ್ಸ್ಟ್ ವಿಂಡೋ. ಸೊ ಸೇಮ್ ವೇ ಇಲ್ಲಿ ನಂಬರ್ ಆಫ್ ಡಿಫ್ರೆಂಟ್ ಡೈಮೆನ್ಷನ್ ಕೊಟ್ಟಿರೋದು ಏನಂತ ಅಂದ್ರೆ, ಎಲ್ಲಿ ಯಾವ ಡೈಮೆನ್ಷನ್ ಯೂಸ್ ಆಗುತ್ತೆ ಆ ಡೈಮೆನ್ಷನ್ ನಾವು ಪ್ಲೇಸ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಓಕೆನಾ? ಅಂಡ್ ವಿಂಡೋ ಪಾರ್ಟಿಗೆ ಬರೋಣ. ವಿಂಡೋ ಡೈಮೆನ್ಷನ್ಸ್ ಸ್ಪೆಸಿಫಿಕೇಶನ್ಸ್ ಹೇಳ್ತೀನಿ ಏನಂತಂದ್ರೆ, ಸೊ ಫಸ್ಟ್ ಲಿವಿಂಗ್ ಏರಿಯಾ, ಡೈನಿಂಗ್ ಏರಿಯಾ ಇಲ್ಲೇನಿದೆ, ಇಲ್ಲಿ ಸ್ಪೆಸಿಫೈ ಮಾಡಿಲ್ಲ, ಬಟ್ ನೀವೇನಾದ್ರು ಪ್ಲೇಸ್ ಮಾಡ್ತೀರಾ ಇಲ್ಲಿ ಅಂತಂದ್ರೆ ಇಲ್ಲೊಂದು ಕೊಟ್ಟಿದ್ದಿದೆ 5 feet by 4 feet ಡೈಮೆನ್ಷನ್ ಇನ್ ಲಿವಿಂಗ್ ಏರಿಯಾ. ಅಂಡ್ ಬೆಡ್ರೂಮ್ ಮತ್ತೆ ನಾರ್ಮಲ್ ಡ್ರೆಸ್ಸಿಂಗ್ ರೂಮ್ ಆಗಿರ್ಬೋದು ಆರ್ ಡ್ರಾಯಿಂಗ್ ರೂಮ್ ಆಗಿರ್ಬೋದು, ಅಲ್ಲಿ ತಗೊಂತೀರಾ ಅಂದ್ರೆ 4 feet by 4 feet ಅಂತ ಕನ್ಸಿಡರ್ ಮಾಡಿ. ಅಂಡ್ ಕಿಚನ್ ಅಲ್ಲಿ ಕೂಡ 4 feet ಕನ್ಸಿಡರ್ ಮಾಡ್ಬೋದು, 4 feet by 4 feet ಆರ್ 4 feet by 2 feet 6 inch ಆ ಥರನೂ ಕನ್ಸಿಡರ್ ಮಾಡ್ಬೋದು. ಸೊ ಈ ಥರ ಡಿಫ್ರೆಂಟ್ ಡೈಮೆನ್ಷನ್ ಬರುತ್ತೆ. ಆ್ಯಂಡ್ ಬಟ್ ಇಲ್ಲಿ ಕೂಡ ಡೋರ್ ಥರನೇ ಏನು ಓನ್ಲಿ ವಿಡ್ತ್ ಕನ್ಸಿಡ್ರೇಷನ್ ಇರುತ್ತೆ, ವಿಡ್ತ್ ಪ್ಲಸ್ ವಾಲ್ ಥಿಕ್ನೆಸ್. ಹೇಗೆ ಅಂದರೆ, ಎಕ್ಸಾಂಪಲ್ ನಾನು 4 feet ಡೈಮೆನ್ಷನ್ ಒಂದು ವಿಂಡೋ ಕ್ರಿಯೇಟ್ ಮಾಡ್ತಿದ್ದೀನಿ ಅಂದರೆ 4 feet by 9 inch. 9 inch ಏನಾಗಿ ತಗೊಂಡಿದ್ದು ವಾಲ್ ಥಿಕ್ನೆಸ್ 9 inch ಆಗಿರುತ್ತೆ. ಅಂದರೆ ನಮ್ಗೆ ಈ ವಿಂಡೋ 9 inch ಥಿಕ್ನೆಸ್ ಅಲ್ಲಿ ಪ್ಲೇಸ್ ಆಗಬೇಕು. ಓಕೆನಾ? ಇದನ್ನ ಒನ್ಸ್ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ನೆಕ್ಸ್ಟ್ ಆಫ್ ಸೈಡ್ ಆಫ್ 3 inch, ಅಂದರೆ ನಾನು ಮಿಡಲ್ ಪ್ಯಾನಲ್ ಲೈನ್ಸ್ಗೋಸ್ಕರ 3 inch ಆಫ್ ಸೆಟ್ ಮಾಡ್ತೀನಿ. ಆಫ್ ಸೆಟ್ 3 inch ಇಂದ ಈ ಕಡೆ, ಇಲ್ಲಿಂದ ಈ ಕಡೆ. ಸೊ ಈಗ ಇದನ್ನ ಪ್ಲೇಸ್ ಮಾಡ್ಕೋಬೇಕಾದ್ರೆ ನೋಡಿ, ಸೆಲೆಕ್ಟ್ ಮಾಡಿಬಿಟ್ಟು ಕಾಪಿ ವಿತ್ ಒನ್ ಮಿಡ್ ಪಾಯಿಂಟ್, ಇಲ್ಲಿ ಮಿಡ್ ಪಾಯಿಂಟ್ ಸಿಗುತ್ತೆ, ಈ ಮಿಡ್ ಪಾಯಿಂಟ್ಗೆ ಪ್ಲೇಸ್ ಮಾಡ್ಕೊಂಡು ಹೋಗ್ತೀರಾ ಈ ಥರ. ಸೊ ಮತ್ತೆ ಬೇರೆ ಡೈಮೆನ್ಷನ್ ಬೇಕಂದಾಗ ಬೇರೆ ಡೈಮೆನ್ಷನ್ ಪ್ಲೇಸ್ ಮಾಡ್ತೀರಾ. 5 feet 9 inch. ಇದು ಫಾರ್ ಲಿವಿಂಗ್ ರೂಮ್ ಪರ್ಪಸ್ ನಾನು ಕನ್ಸಿಡರ್ ಮಾಡಿರೋದು. ಎಕ್ಸ್ಪ್ಲೋರ್ ಮಾಡಿ ಅಗೇನ್ ಆಫ್ ಸೈಡ್ ಆಫ್ 3 inch. ಕಾಪಿ ವಿತ್ ಮಿಡ್ ಪಾಯಿಂಟ್. ಇಲ್ಲಿ ಮಿಡ್ ಪಾಯಿಂಟ್ ಇವಾಗ ಇಂಡಿಕೇಟ್ ಆಗಲ್ಲ,
ಇಲ್ಲಿಂದ ಮಿಡ್ ಪಾಯಿಂಟ್ ತಗೊಂಡು ಈ ತರ ಪ್ರಾಜೆಕ್ಟ್ ಮಾಡ್ಕೋಬಹುದು. ಸೊ ಈ ತರ ಪ್ಲೇಸ್ ಆಗುತ್ತೆ. ಬಟ್ ಇಲ್ಲೊಂದು ಡೋರ್ ಕೂಡ ಇಂಡಿಕೇಟ್ ಆಗ್ಬೇಕಾಗಿದೆ ನಮ್ಗೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಎಕ್ಸಾಕ್ಟ್ಲಿ ಮಿಡಲ್ಗೆ ಪ್ಲೇಸ್ ಮಾಡ್ಕೊಳಕ್ ಆಗಲ್ಲ. ಏನ್ ಮಾಡ್ಬೋದು, ಸ್ವಲ್ಪ ಶಿಫ್ಟ್ ಮಾಡ್ತೀನಿ ಎಂಡ್ ಅಲ್ಲಿ. ಇಲ್ಲಿ ಮೇನ್ ಡೋರ್ ಪ್ಲೇಸ್ ಆಗುತ್ತೆ. ಸೊ ಮೇನ್ ಡೋರ್ ಕೂಡ ಪ್ಲೇಸ್ ಮಾಡಿಬಿಡೋಣ. ಹಾಗೆ ಲೈನ್ ಡೋರ್ ತಗೊಂಡ್ಬಿಟ್ಟು ಲೈನ್ ಮೇನ್ ಡೋರ್ ಸೈಜ್ ಕೊಟ್ಟಿದ್ದಾರೆ ನಮಗೆ 3 feet 3 inches. ನೀವು 3 feet 6 inch ಕೂಡ ಮೆನ್ಷನ್ ಮಾಡ್ಕೊಳ್ಬಹುದು, ನೋ ಪ್ರಾಬ್ಲಮ್. 3 feet 3 inches and ಇದು 2 inches. And arc, start and direction, start point, ಇದು end point, direction ಕೊಡಿ. And copy, ಇಲ್ಲಿ ಕಾಪಿ and end point ತಗೊಂಡ್ಬಿಟ್ಟು ಇಲ್ಲಿ ಪ್ಲೇಸಿಂಗ್ ಮಾಡ್ಕೊಂತೀರಾ. And trim in between lines. And ಈ ಪೋರ್ಷನ್ ಅಲ್ಲಿ ನಮಗೆ ಡೋರ್ ಬೇಕಾಗಿರೋದು ಡೈರೆಕ್ಷನ್ ಒಂದು ಡೌನ್ವರ್ಡ್ಗೆ, ಇನ್ನೊಂದು ರೈಟ್ ಸೈಡ್ಗೆ. ಸೊ ಆಫ್ ಡೈಮೆನ್ಷನ್ 2 feet 6 inches. Two feet 6 inches and ಈ ಡೈರೆಕ್ಷನ್ ಅಲ್ಲಿ 2 feet 6 inches and 2 inch panel thickness ಪ್ಲೇಸ್ ಮಾಡಿ. and arc ಬಂದು start and direction, start point end point direction. ಈಗ ಇದು ಒಂದೊಂದು ಕಾಪಿ ತಗೊಂಡ್ಬಿಟ್ಟು ಎರಡು ಡೈರೆಕ್ಷನ್ ಹೇಗೆ ಬೇಕು ಹಾಗೆ ಮಾಡ್ಕೊಂತೀನಿ. ಒಂದು ಡೌನ್ವರ್ಡ್ ಬೇಕಾಗಿದೆ, ಡೌನ್ವರ್ಡ್ ಸೈಡ್ಗೆ ಮಿರರ್ ಮಾಡ್ಕೊಳ್ತೀನಿ. and ನೆಕ್ಸ್ಟ್ ಇದನ್ನು ಪ್ಲೇಸ್ ಮಾಡ್ಕೋಬೇಕಾದ್ರೆ ಕಾಪಿ ವಿತ್ ಎಂಡ್ ಪಾಯಿಂಟ್ ಇಲ್ಲಿ ಪ್ಲೇಸ್ ಮಾಡ್ಕೊಂತೀನಿ. ಅಂಡ್ ಈ ಪೋರ್ಷನ್ ಅಲ್ಲಿ ಹೇಗೆ ಬೇಕು, ಈ ರೈಟ್ ಸೈಡಿಗೆ ಬೇಕು. ರೈಟ್ ಸೈಡಿಗೆ ಬೇಕಂದ್ರೆ ಮತ್ತೆ ನಾನು ಇದನ್ನ ಮಿರರ್ ಮಾಡ್ಕೋಬೇಕಾಗುತ್ತೆ. ಮಿರರ್ ಬೇಡ, ರೊಟೇಟ್ ಮಾಡೋಣ. ರೊಟೇಟ್ in vertical direction and facing ಚೇಂಜ್ ಆಗಬೇಕು, ಈ ಕಡೆ ಆಗಬೇಕು. ಸೊ ಈಗ ಇದನ್ನು ತಗೊಂಡ್ಬಿಟ್ಟು ಪ್ಲೇಸ್ ಮಾಡಿ. ಒಂದು ಎಂಡ್ ಪಾಯಿಂಟ್ ತಗೊಂಡು ಈ ಎಂಡ್ ಪಾಯಿಂಟ್ ಇಂದ ಪ್ಲೇಸ್ ಮಾಡ್ಕೊಂಡು. ಸೊ ನಿಮಗೆ ಎಕ್ಸಾಕ್ಟ್ಲಿ ಒಂದು ಗ್ಯಾಪ್ ಡಿಸ್ಟೆನ್ಸ್ ಸ್ಟ್ಯಾಂಡರ್ಡ್ ಆಗಿ ಮೇಂಟೈನ್ ಮಾಡಬೇಕಂದ್ರೆ ಮಿನಿಮಮ್ ಬಾಲ್ ಥಿಕ್ನೆಸ್ ಏನಿರುತ್ತೆ ಅಷ್ಟು 4 inch ಅಷ್ಟು ಗ್ಯಾಪ್ನ ಮೇಂಟೈನ್ ಮಾಡ್ಬೋದು. ಅವ್ರ ಸ್ಪೇಸ್ ಇಲ್ಲ ಅಂತ ಅಂದರೆ ನಾವು ವಾಲ್ ಎಂಡಲ್ಲೇ ಸ್ಪೆಸಿಫೈ ಮಾಡ್ಕೋಬೋದು. ಈ ಪೋರ್ಷನ್ ಟ್ರಿಮ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ನಮ್ಗೆ ಬೇಕಾಗಿರೋದು ಈ ಕಡೆ ಇಲ್ಲಿ ಒಂದು ಓಪನಿಂಗ್ ಸ್ಪೆಸಿಫೈ ಮಾಡಿದಿದೆ. ಓಪನಿಂಗ್ ಕೂಡ ಒಂದು 3 feet ಅಷ್ಟು ಕನ್ಸಿಡರ್ ಮಾಡ್ಬೋದು ನೀವು. ಟ್ರಿಮ್, ಇಲ್ಲೊಂದು ಲೈನ್ ಡ್ರಾ ಮಾಡ್ಕೊತೀನಿ. ಈ ಲೈನ್ ಡ್ರಾ ಮಾಡ್ಕೊಂಡ್ಬಿಟ್ಟು ಇಲ್ಲಿಂದ ಒಂದು ಆಫ್ಸೆಟ್ ಸ್ಪೆಸಿಫೈ ಮಾಡ್ತೀನಿ. ದಟ್ ಈಸ್ 3 feet. 3 feet ಅಂತ ಒಂದು ಆಫ್ಸೆಟ್ ಮೆನ್ಷನ್ ಮಾಡಿಬಿಟ್ಟು ಈ ಪೋರ್ಷನ್ನ ನಾನು ಟ್ರಿಮ್ ಮಾಡ್ಕೊತೀನಿ. delete, this is extend. Okay, now this is about door and windows. Last part ಇವಾಗ ವೆಂಟಿಲೇಟರ್ ಎಲ್ಲಿ ಪ್ಲೇಸ್ ಆಗುತ್ತೆ ಅಂತ ನೋಡೋಣ. ವೆಂಟಿಲೇಟರ್ ಬಂದು ಯೂಸ್ವಲಿ ಬಾತ್, WC and ಸ್ಟೋರೇಜ್ ಏರಿಯಾ, ಕಿಚನ್ ಏರಿಯಾಸ್ ಅಲ್ಲಿ ಕಾಮನ್ಲಿ ಸ್ಪೆಸಿಫೈ ಆಗುವಂಥದ್ದು. ಸೊ ವೆಂಟಿಲೇಟರ್ ಡೈಮೆನ್ಷನ್ ಬಂದು 2 feet by 1 feet 6 inch. ಇದು
ಎಲಿವೇಶನ್ ಡೈಮೆನ್ಷನ್ ಆಯ್ತು. ಬಟ್ ಪ್ಲಾನ್ ಅಲ್ಲಿ ಯೂಸ್ ಮಾಡ್ಬೇಕಂದ್ರೆ ಓನ್ಲಿ ವಿಡ್ತ್ ಕನ್ಸಿಡರ್ ಆಗುತ್ತೆ. ಆಸ್ ವೆಲ್ ಡೋರ್ ಅಂಡ್ ವಿಂಡೋಸ್ ಹೇಗೆ ತಗೊಂಡಿದ್ವಿ ಅದೇ ತರ ಜಸ್ಟ್ ರೆಕ್ಟಾಂಗಲ್ ಸ್ಪೆಸಿಫೈ ಮಾಡಿ. ವೆಂಟಿಲೇಟರ್ಗೆ ಒಂದು ಲೇಯರ್ ಆಡ್ ಮಾಡಬೇಕು ನಾವು ಮೊದಲು. ನಮ್ಮ ಹತ್ರ ಲೇಯರ್ ಇಲ್ಲ, ಸೊ ಲೇಯರ್ಗೆ ಹೋಗ್ಬಿಟ್ಟು ಲೇಯರ್ ಪ್ರಾಪರ್ಟೀಸ್ ಓಪನ್ ಮಾಡಿ ಇಲ್ಲಿ ಒಂದು ಲೇಯರ್ ಆಡ್ ಮಾಡಿಕೊಂಡು ನೇಮ್ ವೆಂಟಿಲೇಟರ್ ಅಂತ ಸ್ಪೆಸಿಫೈ ಮಾಡ್ತೀನಿ. ಅಂಡ್ ಕಲರ್ ಮೆನ್ಷನ್ ಮಾಡಿ ಇದಕ್ಕೆ ಏನು ಕಲರ್ ಯೂಸ್ ಮಾಡ್ತೀರಾ ಓಕೆ. ಸೊ ಇವಾಗ ಇಲ್ಲಿ ವೆಂಟಿಲೇಟರ್ ಆಪ್ಷನ್ ಸೆಲೆಕ್ಟ್ ಮಾಡಿಬಿಟ್ಟು ರೆಕ್ಟಾಂಗಲ್ ಆಫ್ ಡೈಮೆನ್ಷನ್ 2 feet, ಇನ್ನೊಂದು 9 inch. ಜಸ್ಟ್ ಇಲ್ಲಿ ಸೆಂಟರ್ ಲೈನ್ ಸ್ಪೆಸಿಫೈ ಮಾಡಿ. ನಾಟ್ ಕಂಪ್ಲೀಟ್ ವಿಂಡೋ ತರ ಇಂಡಿಕೇಟ್ ಆಗಲ್ಲ, ಜಸ್ಟ್ ಒಂದು ಗ್ಲಾಸ್ ಇಂಡಿಕೇಶನ್ ಸ್ಪೆಸಿಫೈ ಮಾಡ್ತೀವಿ. ಫಾರ್ ಅದಕ್ಕೋಸ್ಕರ ಜಸ್ಟ್ ಒಂದು ಸೆಂಟರ್ ಲೈನ್ ಅಷ್ಟು ಸಾಕು. ಲೈನ್ ಮಿಡ್ ಪಾಯಿಂಟ್ ಟು ಮಿಡ್ ಪಾಯಿಂಟ್ ಜಾಯಿನ್ ಆಗುತ್ತೆ. ಅಂಡ್ ಪ್ಲೇಸಿಂಗ್ ಇಲ್ಲಿ ಯಾವ ತರ ಪ್ಲೇಸ್ ಆಗುತ್ತೆ, ವರ್ಟಿಕಲ್ ಫೇಸ್ ಅಲ್ಲಿ ಕೊಡ್ಬೇಕಾಗುತ್ತೆ ನಾವಿಲ್ಲಿ. ಎಂಡ್ ವಾಲ್ ಯಾವಾಗಲೂ ವೆಂಟಿಲೇಟರ್ ಬಂದು ಎಂಡ್ ವಾಲ್ಸ್ ಸ್ಪೆಸಿಫೈ ಆಗಬೇಕು. ದಟ್ ಈಸ್ ನಾವು ವರ್ಟಿಕಲ್ ಫೇಸಿಂಗ್ ಅಲ್ಲಿ ಕೊಡ್ಬೇಕಾಗುತ್ತೆ. ಇದನ್ನ ರೊಟೇಟ್ ಮಾಡ್ಕೊಳ್ತೀನಿ ವರ್ಟಿಕಲ್ ಫೇಸ್. ಸೊ ಎಕ್ಸಾಕ್ಟ್ಲಿ ಬರ್ಬೇಕಂದ್ರೆ ನೀವು 90 ಡಿಗ್ರಿ ಅಂತ ವ್ಯಾಲ್ಯೂ ಕೊಡ್ಬೋದು, ಆರ್ ಎಲ್ಸ್ ಅವ್ರದನ್ನ ಆನ್ ಇಟ್ಕೊಂಡ್ರು ಆಗುತ್ತೆ. ಇವಾಗ ಕಾಪಿ ವಿತ್ ಮಿಡ್ ಪಾಯಿಂಟ್, ಇಲ್ಲಿ ಮಿಡ್ ಪಾಯಿಂಟ್ ಸಿಗುತ್ತೆ. ಸೊ ಇದರ ಪ್ಲೇಸ್ ಆಗುತ್ತೆ. ಅಂಡ್ ಸೇಮ್ ಥಿಂಗ್ ಇದನ್ನ ಈ ಕಡೆ ಮಿಡ್ ಪಾಯಿಂಟ್ ಇಂದ ಮಿಡ್ ಪಾಯಿಂಟ್ಗೆ ಪ್ಲೇಸ್ ಮಾಡ್ಕೊತೀವಿ. ಸೊ ಈ ರೀತಿ ವಿಂಡೋ, ವೆಂಟಿಲೇಟರ್ಸ್ ಅಂಡ್ ಡೋರ್ಸ್ ಸ್ಪೆಸಿಫೈ ಆಗುತ್ತೆ ಒಂದು ಪರ್ಟಿಕ್ಯುಲರ್ ಪ್ಲಾನ್ ಅಲ್ಲಿ. ಸೊ ಇದನ್ನ ವಿತ್ ಸ್ಟ್ಯಾಂಡರ್ಡ್ಸ್ ಆಫ್ ಲೇಯರ್ ಸ್ಟ್ಯಾಂಡರ್ಡ್ಸ್ ಇಂದ ವರ್ಕ್ ಮಾಡೋದು ಒಂದು ಸ್ಟ್ಯಾಂಡರ್ಡ್ ಫಾರ್ಮೆಟ್. ಅಂದ್ರೆ ಈಗ ನಾವು ಯೂಸಲಿ ವೈಟ್ ಕಲರ್ ಲೈನ್ ಅಲ್ಲಿ ಏನು ಇಂಡಿಕೇಟ್ ಮಾಡ್ತೀವಿ ಅದು ಕೂಡ ಅದೇನಾಗುತ್ತೆ ಅಂತಂದ್ರೆ ಬೇಸಿಕ್ ಸ್ಪೆಸಿಫಿಕೇಶನ್ ಅಲ್ಲಿ ಇರುತ್ತೆ. ಓಕೆನಾ. ಸೊ ಒಂದು ಲೇಯರ್ ಫಾರ್ಮೆಟ್ ಅಲ್ಲಿ ಕ್ರಿಯೇಟ್ ಮಾಡಿದ್ರೆ ಒಂದು ಸ್ಟ್ಯಾಂಡರ್ಡ್ ಫಾರ್ಮೆಟ್ ಅಲ್ಲಿ ಇರುತ್ತೆ ನಮಗೆ. ಎಕ್ಸಾಂಪಲ್ ನಿಮ್ಗೆ ಇನ್ನೊಂದು ಲೇಯರ್ ಅಲ್ಲಿ ವರ್ಕ್ ಮಾಡಿಲ್ಲ ಅನ್ಕೊಳ್ಳಿ, ನಾರ್ಮಲ್ ಲೈನ್ ಅಲ್ಲೇ ವರ್ಕ್ ಮಾಡಿದ್ರೆ. ಎಕ್ಸಾಂಪಲ್ ನಾನು ಜಸ್ಟ್ ಒಂದು ಆಬ್ಜೆಕ್ಟ್ ತಗೊಂಡ್ಬಿಟ್ಟು ತೋರಿಸ್ತಾ ಇದೀನಿ. ಲೇಯರ್ ಅಲ್ಲಿ ವರ್ಕ್ ಮಾಡಿಲ್ಲ, ಲೇಯರ್ ಬೈ ಮಿಸ್ ಆಗಿ ನೀವು ಡೈರೆಕ್ಟ್ ಆಗಿ ವರ್ಕ್ ಮಾಡಿರ್ತೀರಾ. ಸೊ ಆಮೇಲೆ ಲೇಯರ್ ನ ಮ್ಯಾಚ್ ಮಾಡಬೇಕು ಅಂತಂದ್ರೆ ಮ್ಯಾಚ್ ಕೂಡ ಮಾಡ್ಬೋದು. ಸೊ ಅದನ್ನ ಹೇಗೆ, ಸೊ ಯಾವುದೇ ಒಂದು ಲೇಯರ್, ಈಗ ನನಗೆ ವಾಲ್ ಲೇಯರ್ ಮ್ಯಾಚ್ ಮಾಡಬೇಕು, ಒಂದು ರೆಫರೆನ್ಸ್ ಇರಬೇಕು. ರೆಫರೆನ್ಸ್ ಲೈನ್ ಇಟ್ಕೊಂಡಿರ್ಬೇಕು. ರೆಫರೆನ್ಸ್ ಲೈನ್ ಇದ್ದಾಗ ಮ್ಯಾಚ್ ಪ್ರಾಪರ್ಟಿ ಯೂಸ್ ಮಾಡಬೇಕಾಗುತ್ತೆ. ಅದಕ್ಕೆ ಶಾರ್ಟ್ಕಟ್ ಬಂದು MA ಅಂತ ಹಾಕಿ ಈ ಆಬ್ಜೆಕ್ಟ್ ನ ಸೆಲೆಕ್ಟ್ ಮಾಡಬೇಕು. ಯಾವ್ಯಾವ ಲೈನ್ ಮ್ಯಾಚ್ ಆಗಬೇಕು ಅದಕ್ಕೆಲ್ಲ ಕ್ಲಿಕ್ ಮಾಡ್ಕೊಂಡು ಹೋಗ್ತೀರಾ. ಸೊ ಈ ತರ ಮ್ಯಾಚ್ ಮಾಡ್ಬೋದು. ಅಂಡ್ ಇಲ್ಲಿ ವರ್ಕಿಂಗ್ಸ್ ಅಲ್ಲೂ ಕೂಡ ಇಲ್ಲಿ ನಾನು ಇದನ್ನ ವಾಲ್ ಕಲರ್ ಅಲ್ಲಿ ಬರಬೇಕಾಗಿತ್ತು, ಗ್ರೀನ್ ಅಲ್ಲಿ ಬಂದಿದೆ. ಇದನ್ನ ಕೂಡ ನಾನು ಮ್ಯಾಚ್ ಮಾಡ್ಕೊಂತೀನಿ. ಸೊ ಲೈನ್ ಇದನ್ನ ಸೆಲೆಕ್ಟ್ ಮಾಡಿ ಮ್ಯಾಚ್ ಆಗುತ್ತೆ. ಸೊ ಈ ತರ ವರ್ಕ್ ಮಾಡ್ಬೋದು. ಆರ್ ಎಲ್ಸ್ ಆಬ್ಜೆಕ್ಟ್ ನ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಯಾವ ಲೇಯರ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡಿದ್ರು ಕೂಡ ಇಲ್ಲಿ ಚೇಂಜ್ ಆಗುತ್ತೆ. ಸೊ ಈ ತರನು ವರ್ಕ್ ಮಾಡ್ಕೋಬಹುದು. ನೆಕ್ಸ್ಟ್ ಬಂದು ಇದರಲ್ಲಿ ಲೇಯರ್ ಆನ್ ಆಫ್ ನಾನು ನಿನ್ನೆ ಕ್ಲಾಸ್ ಅಲ್ಲಿ ಹೇಳಿದೆ. ಆದ್ರೂ ಕೂಡ ಒಂದು ಪ್ಲಾನ್ ಅಲ್ಲಿ ಯಾವ ತರ ಲೇಯರ್ಸ್ ನ ಆನ್ ಆಫ್ ಮಾಡ್ತಾರೆ ಅಂತ ನೋಡೋಣ. ಸೊ ಈ ಪ್ಲಾನ್ ಇದೆ. ಈಗ ನಾನು ಇಲ್ಲಿ ಡೋರ್ಸ್ ನನಗೆ ಬೇಡ ಅಂತಂದ್ರೆ ಡೋರ್ ಲೇಯರ್ ನ ಆಫ್ ಮಾಡ್ತೀನಿ. ಎಲ್ಲಾ ಡೋರ್ಸ್ ಇನ್ವಿಸಿಬಲ್ ಆಗುತ್ತೆ. ಮತ್ತೆ ಬೇಕು ಅಂದ್ರೆ ಆನ್ ಮಾಡ್ಕೊಡು. ಅಂಡ್ ಲಾಕ್ ಬಂದು ಯಾವುದೇ ಒಂದು ವರ್ಕ್ ನ ಲಾಕ್ ಮಾಡ್ಬೇಕಂದ್ರೆ ಲಾಕ್ ಬಟನ್ ಕ್ಲಿಕ್ ಮಾಡ್ತೀರಾ. ಇಲ್ಲಿ ಈ ವರ್ಕ್ಸ್ ಲಾಕ್ ಆಗಿರುತ್ತೆ. ಸೊ ಮತ್ತೆ ಅನ್ಲಾಕ್ ಮಾಡಿದ್ರೆ ಇದು ಹೈಲೈಟ್ ಆಗುತ್ತೆ. ನಮಗೆ ಡಾರ್ಕ್ ಲೈಟ್ ಆಗುತ್ತಲ್ವಾ, ಅದರಿಂದನೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇದು ಲಾಕ್ ಆಗಿದೆ ಅನ್ಲಾಕ್ ಆಗಿದೆ ಅಂತ. ಸೊ ಈ ತರ ನಾವು ಚೇಂಜ್ ಮಾಡ್ಬೋದು. ದಿಸ್ ಇಸ್ ಅಬೌಟ್ ಲೇಯರ್ಸ್ ಅಂಡ್ ಎಕ್ಸ್ಟ್ರಾ ಲೇಯರ್ಸ್. ಇನ್ನ ನಮ್ಮ ಆಸ್ ಪರ್ ವರ್ಕ್ ನಮಗೆ ಇನ್ನ ಲೇಯರ್ಸ್ ನೆಸೆಸಿಟಿ ಇದೆ ಅಂದ್ರೆ ಇನ್ನ ಎಕ್ಸ್ಟ್ರಾ ಲೇಯರ್ಸ್ ಕೂಡ ಆಡ್ ಅಪ್ ಮಾಡ್ಕೊಂಡು ಹೋಗ್ಬೋದು.
this is about the today's class.